ಪರಿಚಯ. ಭಾರತದ ಧಾರ್ಮಿಕ ಪರಂಪರೆಯಲ್ಲಿ ಗುರುಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರಃ ಎಂಬ ವಾಕ್ಯವು ಗುರುಗಳ ಮಹಿಮೆಯನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂತಹ ಮಹಾನ್ ಗುರುಗಳಲ್ಲಿ ಒಬ್ಬರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದ್ವೈತ ತತ್ವದ ಮಹಾನ್ ಪ್ರಚಾರಕರು, ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದಯಾಮಯ ಗುರುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾನವ ಸೇವೆ, ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಪ್ರತೀಕ. ಇಂದಿಗೂ ಅವರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂಬ ಗಾಢ ನಂಬಿಕೆಯಿದೆ. ಅವರನ್ನು ಪೂಜಿಸುವಾಗ ಕೇವಲ ವಿಧಿವಿಧಾನಗಳಷ್ಟೇ ಅಲ್ಲ, ಶುದ್ಧ ಮನಸ್ಸು, ಶ್ರದ್ಧೆ ಮತ್ತು ನಿಯಮ ಪಾಲನೆ ಅತಿ ಮುಖ್ಯ. ಈ ಲೇಖನದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆಗೆ ಪಾಲಿಸಬೇಕಾದ ನಿಯಮಗಳು, ಅವುಗಳ ಮಹತ್ವ ಹಾಗೂ ಆಧ್ಯಾತ್ಮಿಕ ಅರ್ಥವನ್ನು ವಿವರವಾಗಿ ತಿಳಿಸಲಾಗಿದೆ. 1. ಪೂಜೆಯ ಮಹತ್ವ. ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಕೇವಲ ಇಷ್ಟಾರ್ಥ ಸಿದ್ಧಿಗಾಗಿ ಮಾತ್ರವಲ್ಲ. ಅದು ಮನಸ್ಸಿಗೆ ಶಾಂತಿ ನೀಡುತ್ತದೆ, ಜೀವನಕ್ಕೆ ದಾರಿ ತೋರಿಸುತ್ತದೆ, ಸತ್ಸಂಸ್ಕಾರ ಬೆಳೆಸುತ್ತದೆ, ದುಃಖ, ಭಯ, ಗೊಂದಲಗಳಿಂದ ಮುಕ್ತಿ ಕೊಡುತ್ತದೆ. ಪೂಜೆಯನ್ನು ನಿಯಮಬದ್ಧವಾಗಿ ಮಾಡಿದಾಗ ಭಕ್ತನ ಜೀವನದಲ್ಲಿ ಧೈರ್ಯ, ವಿವೇಕ ಮತ್ತು ಸಹನೆ ಬೆಳೆಯುತ್ತದೆ. 2. ಶುದ್ಧತೆ. ಪೂಜೆಯ ಮೊದಲ ನಿಯಮ ಅ. ದೇಹದ ಶುದ್ಧತೆ. ಪೂಜೆ ಮಾಡುವ ಮೊದಲು ಸ್ನಾನ ಮಾಡಬೇಕು. ಸ್ವಚ್ಛವಾದ ಬಟ್ಟೆ ಧರಿಸಬೇಕು. ಸಾಧ್ಯವಾದರೆ ಬೆಳಗಿನ ಪೂಜೆ ಉತ್ತಮ. ಬಿ. ಮನಸ್ಸಿನ ಶುದ್ಧತೆ. ಕೋಪ, ಅಸೂಯೆ, ದ್ವೇಷವನ್ನು ಬಿಟ್ಟು ಪೂಜೆಗೆ ಕುಳಿತುಕೊಳ್ಳಬೇಕು. ಶಾಂತ ಮನಸ್ಸಿನಿಂದ ಗುರುಗಳನ್ನು ಸ್ಮರಿಸಬೇಕು. ಗುರು ರಾಘವೇಂದ್ರ ಸ್ವಾಮಿಗೆ ಹೊರಗಿನ ಶುದ್ಧತೆಗಿಂತ ಒಳಗಿನ ಶುದ್ಧತೆ ಮುಖ್ಯ. 3. ಪೂಜಾ ಸ್ಥಳದ ನಿಯಮಗಳು. ಪೂಜಾ ಸ್ಥಳ ಸ್ವಚ್ಛವಾಗಿರಬೇಕು. ಅಲ್ಲಿ ಶಬ್ದ, ಗೊಂದಲ ಇರಬಾರದು. ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಗೌರವದಿಂದ ಇಡಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದು ಶ್ರೇಷ್ಠ. 4. ಪೂಜಾ ಸಾಮಗ್ರಿಗಳ ನಿಯಮಗಳು. ಪೂಜೆಗೆ ಬಳಸುವ ವಸ್ತುಗಳು ಶುದ್ಧವಾಗಿರಬೇಕು. ದೀಪ, ಎಣ್ಣೆ ಅಥವಾ ತುಪ್ಪ, ಹೂವುಗಳು, ತಾಜಾ, ಅಗರುಬತ್ತಿ, ಧೂಪ ಫಲಗಳು. ನೈವೇದ್ಯ. ಸರಳ, ಶುದ್ಧ ಆಹಾರ. ದುಬಾರಿ ವಸ್ತುಗಳಿಗಿಂತ ಭಕ್ತಿ ಮುಖ್ಯ. 5. ದೀಪದ ಮಹತ್ವ. ದೀಪ ಬೆಳಗಿಸುವುದು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ತರುತ್ತದೆ. ಗುರು ರಾಘವೇಂದ್ರ ಸ್ವಾಮಿಯ ಮುಂದೆ ದೀಪ ಬೆಳಗಿಸುವುದು ಮನಸ್ಸಿನ ಅಂಧಕಾರ ನಿವಾರಿಸುತ್ತದೆ, ಜೀವನದಲ್ಲಿ ಬೆಳಕು ತರುತ್ತದೆ. 6. ಮಂತ್ರ ಜಪದ ನಿಯಮಗಳು. ಮಂತ್ರ ಜಪವು ಪೂಜೆಯ ಹೃದಯ. ಮಂತ್ರ, ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಜಪ ಮಾಡುವಾಗ ಸ್ಪಷ್ಟ ಉಚ್ಚಾರಣೆ, ನಿಧಾನ ಮತ್ತು ಭಾವಪೂರ್ಣ ಧ್ವನಿ. 11, 21 ಅಥವಾ 108 ಬಾರಿ ಜಪ ಮಂತ್ರವನ್ನು ಯಾಂತ್ರಿಕವಾಗಿ ಅಲ್ಲ, ಭಾವದಿಂದ ಜಪಿಸಬೇಕು. 7. ನಡವಳಿಕೆಯ ನಿಯಮಗಳು. ಪೂಜೆಯ ಸಮಯದಲ್ಲಿ ಸುಳ್ಳು ಮಾತನಾಡಬಾರದು, ಕೆಟ್ಟ ಪದಗಳನ್ನು ಬಳಸಬಾರದು, ಮೊಬೈಲ್ ಫೋನ್ ಬಳಸಬಾರದು, ಗೌರವಪೂರ್ಣವಾಗಿ ಕುಳಿತುಕೊಳ್ಳಬೇಕು. 8. ಆಹಾರ ಮತ್ತು ಜೀವನ ಶೈಲಿ ನಿಯಮಗಳು. ಪೂಜೆಯ ದಿನ ಸಾತ್ವಿಕ ಆಹಾರ ಸೇವಿಸಬೇಕು, ಸಾಧ್ಯವಾದಷ್ಟು ಹಸಕಹಾರ, ಮದ್ಯ, ಧೂಮಪಾನದಿಂದ ದೂರವಿರಬೇಕು. ಗುರು ಭಕ್ತನ ಜೀವನ ಶುದ್ಧವಾಗಿರಬೇಕು. 9. ವಾರದ ವಿಶೇಷ ದಿನ. ಗುರುವಾರ. ಗುರುವಾರವು ಗುರು ರಾಘವೇಂದ್ರ ಸ್ವಾಮಿಗೆ ಅತ್ಯಂತ ಪ್ರಿಯ ದಿನ. ಆ ದಿನ ಪೂಜೆ ಮಾಡಿದರೆ ವಿಶೇಷ ಫಲ. ಹಳದಿ ಬಣ್ಣದ ಹೂವು, ವಸ್ತ್ರ ಶ್ರೇಷ್ಠ. 10. ಶ್ರದ್ಧೆ ಮತ್ತು ನಿಯಮಿತತೆ. ಒಮ್ಮೆ ಮಾಡಿದ ಪೂಜೆಗಿಂತ ಪ್ರತಿದಿನ ಸ್ವಲ್ಪ ಸಮಯ ಪೂಜೆ, ನಿಯಮಿತ ಜಪ, ಗುರು ಸ್ಮರಣೆ ಇವು ಜೀವನದಲ್ಲಿ ಅದ್ಭುತ ಬದಲಾವಣೆ ತರುತ್ತವೆ. 11. ಪೂಜೆಯ ಅಂತ್ಯ. ಕೃತಜ್ಞತೆ. ಪೂಜೆ ಮುಗಿದ ಮೇಲೆ ಗುರುಗಳಿಗೆ ಧನ್ಯವಾದ ಸಲ್ಲಿಸಬೇಕು.
ನನ್ನ ತಪ್ಪುಗಳನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸಬೇಕು. 12. ಪೂಜೆಯ ಆಧ್ಯಾತ್ಮಿಕ ಅರ್ಥ. ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ನಮಗೆ ಕಲಿಸುವುದು ವಿನಯ, ಸಹನೆ, ಸೇವಾ ಮನೋಭಾವ, ಧರ್ಮದ ಮಾರ್ಗ. ಧನ್ಯವಾದಗಳು.